Well, let us continue our discussion on problems on alternating current circuits. Okay, ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತಾನೆ ಪ್ರಾಬ್ಲಮ್ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಎಕ್ಸ್ಪ್ಲೈನ್ ಮಾಡ್ತಾ ನಾನು ನಿಮಗೆ ಎರಡು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಹೌದಾ, ಎರಡು ಪ್ರಾಬ್ಲಮ್ ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಇವತ್ತು ಕಂಟಿನ್ಯೂ ಮಾಡೋಣ. ಮೂರನೇ ಪ್ರಾಬ್ಲಮ್ನ ನಾನು ಬೋರ್ಡ್ನಲ್ಲಿ ಬರೀತೀನಿ. ಈಗ ಥರ್ಡ್ ಪ್ರಾಬ್ಲಮ್. An AC circuit has L is equal to 10 millihenry, C is equal to 10 microfarad, and R is equal to 10 ohms. Okay, calculate number 1, resonant frequency. Number 2, impedance of the circuit. And number 3, impedance of the circuit at resonance. And number 3, Q factor, that is quality factor. So this is the problem given to you. ಇದು ನಮಗೆ ನವೆಂಬರ್ 2013 ನಲ್ಲಿ ಕೇಳಿದ್ದಾರೆ ಪ್ರಾಬ್ಲಮ್ನ. ನವೆಂಬರ್ 2013 ನಲ್ಲಿ ಕೇಳಿರುವಂಥ ಪ್ರಾಬ್ಲಮ್ ಇದೆ. ಎಕ್ಸಾಮಲ್ಲಿ ಕೇಳಿರೋ ಪ್ರಾಬ್ಲಮ್ಗೆ ಸಾಲ್ವ್ ಮಾಡ್ತಾ ಇದ್ದೀವಿ. ಯಾಕಂದರೆ ನಿಮಗೆ ಎಕ್ಸಾಮಲ್ಲಿ ಏನು ಪ್ರಾಬ್ಲಮ್ ಕೊಡ್ತಾನೆ ಅನ್ನೋ ಒಂದು ಐಡಿಯಾ ಇದ್ದರೆ ಯು ಕ್ಯಾನ್ ಈಸಿಲಿ ಪ್ರಿಪೇರ್ ಯುವರ್ ಸೆಲ್ಫ್. ಓಕೆ, ಅದಕ್ಕೋಸ್ಕರ ಯಾವುದೇ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಯಾಕೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಸೊ 2013 ನಲ್ಲಿ ಕೇಳಿರೋ ಪ್ರಾಬ್ಲಮ್ ಇದು, ಹ್ಯಾಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡಿ. ಫಸ್ಟ್ ಏನು ಹೇಳಿದ್ದೀನಿ ನಾನು, ಡೇಟಾ ಕಲೆಕ್ಟ್ ಮಾಡ್ಕೊಡ್ರಿ, ಪ್ರಾಬ್ಲಮನ್ನು ಓದ್ರಿ, ಡೇಟಾ ಕಲೆಕ್ಟ್ ಮಾಡ್ಕೊಡ್ರಿ. ಓಕೆ, ಸೊ ಪ್ರಾಬ್ಲಮನ್ನು ಓದೋಣ. So an AC circuit has L is equal to 10 millihenry. So L is equal to 10 into 10 to the power of minus 3 Henry. Millihenry 10 to the power of minus 3 Henry. Okay. Next, C is equal to 10 microfarad. C is equal to 10 into 10 to the power of minus 6 farad. Right? ಅದಾದ್ಮೇಲೆ ಏನು ಮಾಡಿದ್ರೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾನೆ. R is also given 10 ohms. Right? What to calculate? ನೋಡಿದ್ದೀರಾ, these are the things you have to calculate. You know, resonant frequency, FR, resonant frequency. Impedance of the circuit at resonance, that is equal to question mark. Q factor, question mark. 3 components ಅನ್ನು ನೀವು ಕಂಡುಹಿಡಿಯಬೇಕೀಗ. ಆಯ್ತು, L ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ, R ಕೊಟ್ಟಿದ್ದಾರೆ. FR ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ರೆಸೊನೆಂಟ್ ಫ್ರೀಕ್ವೆನ್ಸಿ ಅಟ್ ರೆಸೊನೆನ್ಸ್. ಓಕೆ, ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ ಇಂಪಿಡೆನ್ಸ್ ಅಟ್ ರೆಸೊನೆನ್ಸ್ ಅಲ್ಲಿ ಇಂಪಿಡೆನ್ಸ್ ಏನಾಗಿರ್ತದೆ, ರೆಸೊನೆನ್ಸ್ ಫ್ರೀಕ್ವೆನ್ಸಿ ಏನಾಗಿರ್ತದೆ, ಮತ್ತೆ ಕ್ವಾಲಿಟಿ ಫ್ಯಾಕ್ಟರ್ ಏನು ಅನ್ನೋದನ್ನ ಕಂಡುಹಿಡಿಯಬೇಕು ನಾವು. ದೀಸ್ ಆರ್ ದಿ 3 ಥಿಂಗ್ಸ್ ಯು ಹ್ಯಾವ್ ಟು ಫೈಂಡ್ ಔಟ್ ವಿತ್ ದಿ 3 ವ್ಯಾಲ್ಯೂಸ್ ಗಿವನ್. ಹೌದಾ, ನಾನು ರೆಸೊನೆಂಟ್ ಫ್ರೀಕ್ವೆನ್ಸಿ ಎಕ್ಸ್ಪ್ರೆಷನ್ ಹೇಳಿದ್ದೀನಾ? ಓಕೆ, ಫಸ್ಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಫಸ್ಟ್ ಒನ್, ರೆಸೊನೆಂಟ್ ಫ್ರೀಕ್ವೆನ್ಸಿ FR ಅಂತ ಬರುತ್ತೆ. FR is equal to 1 by 2 pi into root of LC. ಇದೇ ತಾನೇ ಫಾರ್ಮುಲಾ ನಾನು ಹೇಳಿರೋದು ನಿಮಗೆ, ಹೌದಲ್ವಾ? ರೂಟ್ ಆಫ್ LC. ಸೊ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಅಲ್ಲ, ಏನು ಕಷ್ಟಪಡಬೇಕಾಗಿಲ್ಲ, ಡೈರೆಕ್ಟ್ ಆ ವ್ಯಾಲ್ಯೂ ಇದೆ ಇಲ್ಲಿ ಹಾಕೊಳ್ಳೋದಷ್ಟೇ. ಸೊ 1 divided by 2 into 3.14 into root of square root of L ಎಷ್ಟಿದೆ, 10 into 10 to the power of minus 3. C ಎಷ್ಟಿದೆ, 10 into 10 to the power of minus 6. Okay, so this is 1 divided by 3.14 ಅಂದರೆ 6.28 ಆಯಿತು into root of 10 to the power of minus 2
10 to the power of minus 5. It's going to be 10 to the power of minus 7 ಆಗ್ತದೆ. ಸಿಂಪ್ಲಿಫೈ ಮಾಡಿಕೊಂಡ್ರೆ 10 to the power of minus 7 ಆಗ್ತದೆ. 10 into 10 to the power of minus 6 ಅಂತ ಬರೀಬಹುದು. ಓಕೆ, 10 into 10 to the power of minus 6 ಅಂತ ಹಾಕ್ಬೋದು. ಸೊ ಹಾಕೊಂಡ್ರೆ ಏನಾಗುತ್ತೆ ಅವಾಗ ರೂಟ್ 10 ಬರುತ್ತೆ, 10 to the power of minus 6 ಮೇಲೆ ಹೋಗುತ್ತೆ. ಮತ್ತು ಆಲ್ ದೀಸ್ ಸಿಂಪ್ಲಿಫಿಕೇಶನ್ ನೀವು ಸಿಂಪ್ಲಿಫೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ಕೊಳ್ರಿ ಇದನ್ನ ಸಿಂಪ್ಲಿಫೈ. ಕ್ಯಾಲ್ಕುಲೇಟರ್ ಇರ್ತದೆ, ಕ್ಯಾಲ್ಕುಲೇಟರ್ ಇಟ್ಕೊಂಡು ಯು ಕ್ಯಾನ್ ಈಸಿಲಿ ಸಿಂಪ್ಲಿಫೈ ದಿಸ್. ಐ ರೈಟ್ ದಿ ಆನ್ಸರ್ ಫಾರ್ ದಿಸ್. ಆನ್ಸರ್ ಇಸ್ ಗೋಯಿಂಗ್ ಟು ಬಿ 50.3 hertz. ಸೊ ಒಂದು ಕಾಂಪೋನೆಂಟ್ ಅನ್ನು ನಾವು ಕಂಡುಹಿಡಿದ್ವಿ. ಎಷ್ಟು ಬಂತು? ರೆಸೊನೆಂಟ್ ಫ್ರೀಕ್ವೆನ್ಸಿ ಏನಾಯ್ತು ನನಗೆ ಇವಾಗ 50.3 hertz ಬಂತು. ಸೊ ಫ್ರೀಕ್ವೆನ್ಸಿ ಅಟ್ ರೆಸೊನೆನ್ಸ್ ಇನ್ ದಿಸ್ LCR series circuit is 50.3 hertz. ಓಕೆ, ಒಂದು ಕಂಡುಹಿಡಿದ್ವಿ. ಓಕೆ, ನೆಕ್ಸ್ಟ್ ಏನಿದೆ? ಇಂಪಿಡೆನ್ಸ್ ಅಟ್ ರೆಸೊನೆನ್ಸ್. ಇಂಪಿಡೆನ್ಸ್ ಅಟ್ ರೆಸೊನೆನ್ಸ್ ಏನಪ್ಪ ಆಗಿರ್ತದೆ? ಅಟ್ ರೆಸೊನೆನ್ಸ್ ಏನಾಗ್ತದೆ? ಅಟ್ ರೆಸೊನೆನ್ಸ್ impedance is equal to resistance of the circuit. ಅದಕ್ಕೆ ಸಮ ಆಗಬೇಕು, ರೆಸಿಸ್ಟೆನ್ಸ್ ಸಮ ಆಗಬೇಕು ಇಂಪಿಡೆನ್ಸ್. ಅವಾಗ ನನಗೆ ರೆಸೊನೆನ್ಸ್ ಬರ್ತದೆ. ನನ್ನ ಅರ್ಥ ಏನು? ದಟ್ ಈಸ್ Z must be equal to R, that is equal to 10 ohms. ಬಹಳ ಸಿಂಪಲ್ ಆಗಿದೆ. ಬಟ್ ರೆಸೊನೆನ್ಸ್ ಅಲ್ಲಿ ಇಂಪಿಡೆನ್ಸ್ ರೆಸಿಸ್ಟೆನ್ಸ್ ಗೆ ಈಕ್ವಲ್ ಆಗಿರಬೇಕು. ಅವಾಗ ನನಗೆ ಸರ್ಕ್ಯೂಟ್ ವಿಲ್ ಬಿ ಇನ್ ರೆಸೊನೆನ್ಸ್. ಓಕೆ, ಅಂದ್ರೆ ಇಂಪಿಡೆನ್ಸ್ ಮಿನಿಮಮ್ ಆಗಬೇಕು, ಕರೆಂಟ್ ವಿಲ್ ಬಿ ಮ್ಯಾಕ್ಸಿಮಮ್. ಅದೇ ಸೀರೀಸ್ ರೆಸೊನೆನ್ಸ್ ಅಲ್ಲಿ ಆಗ್ತಕ್ಕಂಥದ್ದು. ಇಂಪಿಡೆನ್ಸ್ ಕಮ್ಮಿ ಆಗುತ್ತೆ, ಕರೆಂಟ್ ಜಾಸ್ತಿ ಆಗುತ್ತೆ ಸೀರೀಸ್ ಅಲ್ಲಿ. ಅದೇ ಪ್ಯಾರಲಲ್ ಆದ್ರೆ ಉಲ್ಟಾ ಆಗಬೇಕು, ಕರೆಂಟ್ ಮಿನಿಮಮ್ ಆಗಬೇಕು, ಇಂಪಿಡೆನ್ಸ್ ಜಾಸ್ತಿ ಆಗುತ್ತೆ ಪ್ಯಾರಲಲ್ ಸರ್ಕ್ಯೂಟ್ ಅಲ್ಲಿ. ಸೊ ಸೀರೀಸ್ ಸರ್ಕ್ಯೂಟ್ ಅಲ್ಲಿ ಇಂಪಿಡೆನ್ಸ್ ಮಿನಿಮಮ್ ಆಗಬೇಕು, ಕರೆಂಟ್ ಜಾಸ್ತಿ. ಮಿನಿಮಮ್ ಅಂದ್ರೆ ಎಷ್ಟು ಮಿನಿಮಮ್ ಆಗಬೇಕಪ್ಪ? ದಟ್ ಶುಡ್ ಬಿ ಈಕ್ವಲ್ ಟು ದ ರೆಸಿಸ್ಟೆನ್ಸ್ ಆರ್ ಇನ್ ದ ಸರ್ಕ್ಯೂಟ್. ಸೊ ಅದು 10 ohms ಗೆ ಸಮ ಆಗಿರಬೇಕು ಈ ಎಕ್ಸಾಂಪಲ್. ಸರಿ ಆಯ್ತಾ? ಎರಡನೇ ಫ್ಯಾಕ್ಟರ್ ಅನ್ನ ನಾವು ಕಂಡುಹಿಡಿದಿದ್ದೇವೆ. ಸೆಕೆಂಡ್ ಪಾಯಿಂಟ್ ಆಗಿದೆ. ಉಳಿದದ್ದು ಮೂರನೇ, ಥರ್ಡ್ ಪಾಯಿಂಟ್ ಏನಪ್ಪ? Q factor is given by omega naught L by R. Omega naught L by R. Omega naught ಅಂದ್ರೇನು? 2 pi F naught L by R. This is equal to 2 into 3.14 into F naught. ಎಷ್ಟು ಬಂತಪ್ಪ? ಇದು F R ಅದು ಒಂದೇ, F naught ಅದು ಒಂದೇ. F R ಅಂತಲೇ ಬರೀತೀರಾ, omega R ಅಂತಲೇ ಬರೀತೀರಾ. ಓಕೆ, ಸೊ F R is equal to 50.3, approximately 50 ಅಂತಲೇ ಆಗುತ್ತೆ. ಇಂಟು L ಎಷ್ಟಿದೆ? 10 into 10 to the power of minus 3 ಇದೆ. This whole thing divided by resistance is 10. ಸರಿನಾ? ಸೊ ಇದು ಕ್ಯಾನ್ಸಲ್ ಆಗಿ ಹೋಗ್ತದೆ. ನಮಗೆ ಇದು 314 approximately 314 into 10 to the power of minus 3 ಬರ್ತದೆ. So this is your quality factor. So this is the answer. ನೋಡಿ, ಮೂರನ್ನು ಕೂಡ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಫಸ್ಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ ತೋರಿಸಿದ್ದೀನಿ, ಇಂಪಿಡೆನ್ಸ್ ಅಟ್ ರೆಸೊನೆನ್ಸ್ ಎಷ್ಟು ಅಂತ ಹೇಳಿದ್ದೀನಿ, ಕ್ವಾಲಿಟಿ ಫ್ಯಾಕ್ಟರ್ ಅಟ್ ರೆಸೊನೆನ್ಸ್ ಏನು ಅಂತ ಹೇಳಿದ್ದೀನಿ. ಸೊ ದಿಸ್ ಇಸ್ ದ ಸಿಂಪಲ್ ಪ್ರಾಬ್ಲಮ್. ದಿಸ್ ವಿಲ್ ಕ್ಯಾರಿ 5 marks. ಇಷ್ಟು ಮಾಡಿದ್ರೆ ನಿಮ್ಗೆ 5 ನಂಬರ್ ಸಿಗ್ತದೆ ಎಕ್ಸಾಮ್. ಸುಲಭ ಅಲ್ವೇನ್ರಿ ಇದು? ಸುಲಭ ಅಲ್ವಾ? ಏನು ಕಷ್ಟ ಇದೆ ಇದರಲ್ಲಿ? ಓನ್ಲಿ ಥಿಂಗ್ ಇಸ್ ನಿಮ್ಮ ಮೈಂಡನ್ನು ಅಪ್ಲೈ ಮಾಡಿ. ಏನು ಕಲ್ತಿದ್ದೀರಿ ಅದನ್ನು ಇಲ್ಲಿ ಅಪ್ಲೈ ಮಾಡಿದರೆ ಸುಲಭವಾಗಿ ನಿಮಗೆ 5 ನಂಬರು ಕ್ಯಾರಿ ಆಗ್ತದೆ. ಅರ್ಥ ಆಯ್ತಾ? ಓಕೆ, ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಮುಂದಿನ ಇನ್ನೊಂದು ಪ್ರಾಬ್ಲಮ್ ಮಾಡ್ಬೋದು.
ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಾಬ್ಲಮ್. ಇದು 4th ಪ್ರಾಬ್ಲಮ್. ಇದು ಎಕ್ಸಾಮ್ ಅಲ್ಲಿ ಕೇಳಿರುವಂತದ್ದೇ. A resistance of 8 ohms is in series with a pure inductance of 0.01 Henry. If a potential difference of 220 volt is applied, calculate the current, voltage across resistance voltage across inductance, voltage across resistance, inductance. Assume frequency of applied voltage as 50 CPS. ಇದು ಕೂಡ ನವೆಂಬರ್ 2013 ನಲ್ಲಿ ಕೇಳಿರುವಂತ ಪ್ರಾಬ್ಲಮ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿರೋ ಪ್ರಾಬ್ಲಮ್. ಅಲ್ಲಿ ಹೇಳಿದ್ದೀನಿ ನಿಮಗೆ ಪ್ರಾಬ್ಲಮ್ ಎಕ್ಸಾಮ್ ಅಲ್ಲಿ ಕೇಳಿರುವಂತವ್ರು ಮಾತ್ರ ನಿಮಗೆ ತೋರಿಸ್ಕೊಡ್ತೀನಿ. ಉಳಿದ ಇದಕ್ಕೆ ಬೇಸಿಸ್ ಆಗಿ ಇನ್ನೂ ಎಕ್ಸ್ಟ್ರಾ ಪ್ರಾಬ್ಲಮ್ ಬೇಕು ಅಂದರೆ ಟೆಕ್ಸ್ಟ್ ಬುಕ್ಸ್ ಇದೆ, ಟೆಕ್ಸ್ಟ್ ಬುಕ್ಸ್ ಇಟ್ಕೊಳ್ರಿ. ಅಲ್ಲೂ ಕೂಡ ವರ್ಕ್ ಎಕ್ಸಾಂಪಲ್ ಸಿಗ್ತವೆ, ವರ್ಕ್ ಎಕ್ಸಾಂಪಲ್ ಮಾಡ್ಕೊಳ್ರಿ. ಅದಾದಮೇಲೆ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇರುತ್ತೆ, ಎಕ್ಸಸೈಸ್ ಪ್ರಾಬ್ಲಮ್ಸ್ ಅನ್ನು ಮಾಡ್ರಿ. ನಿಮಗೆ ತರೋ ಪ್ರಾಕ್ಟೀಸ್ ಆಗ್ತದೆ. ಆಮೇಲೆ ಪ್ರಾಬ್ಲಮ್ ಕೊಟ್ಟಾಗ ಸುಲಭವಾಗಿ ನೀವು ಅಟೆಂಡ್ ಮಾಡ್ಕೊಳ್ತದೆ. ಓಕೆ, ರೈಟ್. ಈಗ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಏನು ಮಾಡ್ಬೇಕು ನಾನು? ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಏನೇನಿದೆ ಫಸ್ಟ್ ಡೇಟಾ ತಗೋಬೇಕಲ್ವಾ? ಸೊ ಆರ್ ತಗೊಳ್ತೀನಿ. resistance of the circuit is 8 ohms. R is equal to 8 ohms. Is in series with a pure inductance of 0.01 Henry. L is equal to 0.01 Henry. That means 10 millihenry. 10 into 10 to the power minus 3 minus 2 1 0. ಅಲ್ಲಿಗೆ 10 to the power minus 3. 10 into 10 to the power minus 3 Henry ಅಂತ ಆಗುತ್ತೆ. So what is the applied voltage? V is equal to 220 volts. ಅಪ್ಲೈ ಮಾಡಿದ್ರೆ ಅದಾದ್ಮೇಲೆ ಫ್ರೀಕ್ವೆನ್ಸಿ ಎಷ್ಟಿದೆ? 50 ಹರ್ಟ್ಸ್ ಇದೆ. ಫ್ರೀಕ್ವೆನ್ಸಿ ಈಸ್ 50 ಹರ್ಟ್ಸ್. ಏನು ಕಂಡುಹಿಡಿಯಬೇಕಪ್ಪ ನಾನು? ಕರೆಂಟ್ ಕಂಡುಹಿಡಿಯಬೇಕು ಇನ್ ದ ಸರ್ಕ್ಯೂಟ್. ಅದಾದ್ಮೇಲೆ VL and VR, ವೋಲ್ಟೇಜ್ ಅಕ್ರಾಸ್ ದಿ ರೆಸಿಸ್ಟೆನ್ಸ್ ಅಂಡ್ ವೋಲ್ಟೇಜ್ ಅಕ್ರಾಸ್ ದಿ ಇಂಡಕ್ಟೆನ್ಸ್. ಸಿಸ್ಟಮ್ನ ನಾನು ಕಂಡುಹಿಡಿಯಬೇಕು. ಓಕೆ, ಈಗ ನನಗೆ VR ಬೇಕು ಅಂದ್ರೆ ಏನು ಮಾಡಬೇಕು ನಾನು? VR is equal to I into R ಅಲ್ವಾ? VL is equal to ಏನಪ್ಪ? I into XL impedance, whereas XL is equal to again I into omega L. ಮಾಡಬೇಕಾ? ಹೌದಿಲ್ಲ? ರೈಟ್. ಈಗ ಇದು IR ಕಂಡುಹಿಡಿಯಬೇಕು ಅಂದ್ರೆ R ಮತ್ತು I ಗೊತ್ತಿಲ್ಲ, ಅದಕ್ಕೆ ಹೇಳಿರೋದು I ಕಂಡುಹಿಡಿಯಿರಿ ಅಂತ ಹೇಳ್ತೀವಿ ಅಲ್ವಾ? I ಕಂಡುಹಿಡಿಕೊಂಡು ಇದನ್ನ ಮಾಡ್ಕೊಳ್ಳಿ. ಸೊ I ಕಂಡುಹಿಡಿಯಬೇಕಾದ್ರೆ ಏನು ಮಾಡ್ಬೇಕು ನನಗೆ? I is equal to E by Z ಅಂತ. I is equal to ಏನು? E by Z. Z ಏನು? ಇಂಪಿಡೆನ್ಸ್. ಇಂಪಿಡೆನ್ಸ್ ಏನು ಫಾರ್ಮುಲಾ ನನಗೆ? Z is equal to ಏನು ಬರ್ದಿದ್ದೀನಿ ನಾನು? ಇರೋ ಎರಡೇ ಕಾಂಪೊನೆಂಟ್, ರೆಸಿಸ್ಟೆನ್ಸ್ ಇಂಡಕ್ಟೆನ್ಸ್ ಎರಡೇ ಇರೋದು ಏನು ಬರೀಬೇಕು ನನಗೆ? R ಸ್ಕ್ವೇರ್ ಪ್ಲಸ್ ಒಮೆಗಾ L XL ಸ್ಕ್ವೇರ್, ದಟ್ ಈಸ್ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಪ್ಲಸ್ omega L whole square. Square root of R square plus 2 pi F into
L whole square. ವ್ಯಾಲ್ಯೂಸ್ ಅನ್ನು ಹಾಕ್ತಾ ಹೋಗ್ತೀನಿ. R ಎಷ್ಟಿದೆ? 8 ಇದೆ. 8 ಸ್ಕ್ವೇರ್ ಪ್ಲಸ್ 2 ಇಂಟು pi ಅಂದರೆ 3.14 ಇಂಟು f ಅಂದರೆ 50 ಇಂಟು 10 ಇಂಟು 10 ಟು ದಿ ಪವರ್ ಆಫ್ -3 ಹೋಲ್ ಸ್ಕ್ವೇರ್. ರೈಟ್. ಇದಿಷ್ಟು ಸಿಂಪ್ಲಿಫೈ ಮಾಡ್ಕೋಬೇಕು ನೀವು. ಇಷ್ಟು ಸಿಂಪ್ಲಿಫೈ ಮಾಡ್ಕೊಂಡ್ರೆ z ವರ್ಕ್ಸ್ ಔಟ್ ಟು ಬಿ ಎಷ್ಟು? 8.59 ಸಾರಿ 8.59 ಓಮ್ಸ್ ಅಂತ ಬರುತ್ತೆ. 8.59 ಓಮ್ಸ್ ಅಂತ ಬಂತು. ಓಕೆ, 8.59 ಓಮ್ಸ್ ಅಂತ ಬರುತ್ತೆ ಸರ್. Once we know the value of z, then you can calculate what is I. ಇಲ್ಲಿ I calculate. So I is equal to z value substitute ಮಾಡಿ. This is your z value now. Right? This is your z. I z ಇಲ್ಲಿ ಹಾಕ್ತೀನಿ. E ಎಷ್ಟು? 220 divided by 8.59 ಅಂತ. So I works out to be ಎಷ್ಟು? 25.59 amperes ಅಂತ. This is the current. So once we know the value of the current, we can find out what is the voltage across the resistance. VR. VR is equal to IR. I ಎಷ್ಟು ಬಂತು? 25.59 into R ಅಂದ್ರೆ ಎಷ್ಟು ಬಂತು? 8 ಬರ್ತದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನನಗೆ 204.72 volts ಅಂತ ಬರುತ್ತೆ. This is VR. So VL ಎಷ್ಟು ಬಂತು? ರಿಮೈನಿಂಗ್ 220 ನಲ್ಲಿ 204.72 ಮೈನಸ್ ಮಾಡಿಕೊಂಡ್ರೆ 8 ಓಕೆ 92 ಇಲ್ಲಿ 5. ಸೊ ಇಲ್ಲಿ ಎಷ್ಟು ಬರುತ್ತೆ ಈಗ? ಉಳಿದಿದ್ದು ಒಂದು ಹೋದ್ರೆ 1 15.28. ಸೊ ದಿಸ್ ಈಸ್ ಅಕ್ರಾಸ್ ದಿ. ಸೊ ಇಷ್ಟು ನಿಮಗೆ ಇರುವಂಥ ಪ್ರಾಬ್ಲಮ್. ಸುಲಭವಾಗಿರುವಂಥದ್ದು ಸಿಂಪ್ಲಿಫೈ ಮಾಡಿ. ರೈಟ್. ಸೊ ಇದು 4 ಪ್ರಾಬ್ಲಮನ್ನು ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ರೈಟ್. ಈ 4 ಪ್ರಾಬ್ಲಮನ್ನು ನಾನು ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಒಂದು ಪ್ರಾಬ್ಲಮ್ ಬೇಕು ಅಂದರೆ ಹೇಳ್ಬೋದು. ಇನ್ನೂ ಒಂದು ಪ್ರಾಬ್ಲಮ್ 5ನೇ ಪ್ರಾಬ್ಲಮ್ ಆಗ್ತದೆ. ಸೊ 5th ಪ್ರಾಬ್ಲಮ್ ಇದು ರೀಸೆಂಟಾಗಿ ಈ ವರ್ಷ ಕೇಳಿರುವಂಥ ಪ್ರಾಬ್ಲಮ್ ಇದು. 5th ಪ್ರಾಬ್ಲಮ್. An electric lamp marked 100 volt DC consumes a current of 10 amperes. It is connected to it is connected to 220 volt 50 CPS AC mains. Calculate the inductance of required choke. ಇದಿಷ್ಟು ಪ್ರಾಬ್ಲಮ್ ಇದೆ. ಇದು ಮೊನ್ನೆ ನಡೆದ ಎಕ್ಸಾಮು ಸೆಪ್ಟೆಂಬರ್ 2020 ನಲ್ಲಿ ರೀಸೆಂಟಾಗಿ ಕೇಳಿರುವಂಥ ಪ್ರಾಬ್ಲಮ್. ಸೊ ನಾನಿಲ್ಲಿ ಫಸ್ಟ್ ಏನ್ ಮಾಡ್ತೀನಿ, ಎಲೆಕ್ಟ್ರಿಕ್ ಲ್ಯಾಂಪ್ ಏನಿದೆಯಲ್ಲ ಇದು ಕನ್ಸ್ಯೂಮ್ಸ್ ಎ ಕರೆಂಟ್ ಆಫ್ I is equal to 10 amperes. Current consumed by the lamp is 10 amperes and the frequency of the source is 50 hertz and voltage 220 volts 220 volts. Okay, and voltage of the bulb, voltage of the electric lamp is 100
volts. ಸೊ ಒಂದು ಬಲ್ಬ್ ಅನ್ನು ನಾವು ಎ ಸಿ ಮೇಲ್ಸಿ ಕನೆಕ್ಟ್ ಮಾಡಿದ್ದೀವಿ. ವೋಲ್ಟ್ ಎಷ್ಟು ಲ್ಯಾಂಪ್ ಎಷ್ಟು ತಗೊಳುತ್ತಪ್ಪ ಅಂದ್ರೆ 100 ವೋಲ್ಟ್ಸ್ ಮಾತ್ರ ಅದರ ಕೆಪಾಸಿಟಿ ಇರ್ತಕ್ಕಂಥದ್ದು. 100 ವೋಲ್ಟ್ಸ್ ಅಲ್ಲಿ ಅದು ಉರಿತದೆ ಮತ್ತು ಕರೆಂಟ್ 10 ಆಂಪಿಯರ್ಸ್ ಅನ್ನು ಬಳಸ್ಕೊಳ್ತದೆ. ಸೊ ಅಂದ್ರೆ ನಾವು ಕನೆಕ್ಟ್ ಮಾಡ್ಕೊಂಡಾಗ ಒಂದು ಚೋಕ್ ಅನ್ನು ಹಾಕೊಂಡಿರ್ತೀವಿ. ಚೋಕ್ ಹಾಕೊಂಡಿರ್ತೀವಿ ಅಂತ ಹೇಳಿದ್ರೆ ಆ ಚೋಕ್ ಅಲ್ಲಿ 220 ವೋಲ್ಟ್ಸ್ ಅನ್ನ ಎ ಸಿ ಮೇನ್ಸ್ ಇಂದ ಬಂದು ಕೂಡ 220 ವೋಲ್ಟ್ಸ್ ಅಲ್ಲಿ ಇದಕ್ಕೆ ಬೇಕಾಗಿರೋದು 100. ಅಂದ್ರೆ ಎಷ್ಟು ವೋಲ್ಟ್ಸ್ ಅಲ್ಲಿ ಡ್ರಾಪ್ ಆಯ್ತು ಅದನ್ನ ನಾವು ತಗೋಬೇಕಾಗುತ್ತೆ. ಸೊ ವೋಲ್ಟೇಜ್ ಡ್ರಾಪ್ ತಗೋಬೇಕು. Voltage drop across the inductor. Okay, this is equal to 220 minus of 100. ಎಷ್ಟು ಬರುತ್ತೆ? 120 volts ಅಲ್ಲಿ ಡ್ರಾಪ್ ಆಗಿರುತ್ತೆ ಅವರಲ್ಲಿ ಚೋಕ್ ಮಧ್ಯದಲ್ಲಿ. ಸೊ ವೋಲ್ಟೇಜ್ ಅಕ್ರಾಸ್ ದಿ ಚೋಕ್ ಇಸ್ 120 volts. ಸೊ ಏನಾಗುತ್ತೆ ಅಲ್ಲಿ VL ಇದು VL is equal to 120 volts. VL ಅಲ್ಲಿ ಏನಿರ್ತೀವಿ I into XL is equal to 120 volts. ಸೊ XL ಅಂದ್ರೆ ಏನು? I into omega L that is equal to 120. Again L is equal to 120 divided by I into omega. That is 120 divided by I is 10 into omega means 2 pi f. 2 into 3.14 into f is 50. So all these things you have to mention. So 120 divided by 340, 10 into 340 or 120 divided by 3140. Okay, if you simplify this, you will get the L value. Okay, you will get the L value. So this is your answer. Simplify yourself. Using your calculator, find what is the value of the L here. Okay. So ಇಲ್ಲಿಗೆ ಈ ವಿಡಿಯೋವನ್ನು ಸ್ಟಾಪ್ ಮಾಡಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದಷ್ಟು ಪ್ರಾಬ್ಲಮ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.